ನೋಡಿ ನಮ್ಮೆಲ್ಲ ವಿದ್ಯಾರ್ಥಿಗಳೇ, ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಘಾತಾಂಕಗಳ ನಿಯಮಗಳನ್ನು ಪರಿಚಯಿಸ್ತಾ ಇದ್ದೀನಿ, ಗಮನಿಸಿ. ಎಲ್ಲರೂ ಹೆಡಿಂಗ್ ಹಾಕ್ರಿ. ಏನಂದ್ರೆ ಘಾತಾಂಕಗಳ ನಿಯಮಗಳು. ಘಾತಾಂಕಗಳ ನಿಯಮಗಳು. ಘಾತಾಂಕಗಳ ಮೊದಲನೇ ನಿಯಮ. ಘಾತಾಂಕಗಳ ಮೊದಲನೇ ನಿಯಮ, ಫಸ್ಟ್ ಲಾ ಅಂತ ಹೇಳ್ತೀವಿ. ಫಸ್ಟ್ ಲಾ ಆಫ್ ಇಂಡೈಸಿಸ್. ಎ ನ ಘಾತ m ಇಂಟು ಎ ನ ಘಾತ n ಇದ್ದರೆ, ಅಂದರೆ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದರೆ ಈ ಆಧಾರ ಸಂಖ್ಯೆ ಅಷ್ಟೇ ಬರೆದು ಈ ಘಾತ ಸೂಚಿಗಳನ್ನು ಕೂಡಿಸ್ಕೊಂಡ್ರೆ ಅದಕ್ಕೆ ಸರಿ ಹೋಗ್ತದೆ. ಎ ನ ಘಾತ m ಪ್ಲಸ್ n, ಎ ನ ಘಾತ m ಇಂಟು ಎ ನ ಘಾತ n ಇಕ್ವಲ್ ಟು ಎ ನ ಘಾತ m ಪ್ಲಸ್ n. ಇದಕ್ಕೊಂದು ಉದಾಹರಣೆ ನೋಡ್ರಿ. ನಾನು ಎ ನ ಘಾತ ಎದ್ ಬದಲಿ 2 ತೊಗೊಳ್ತಡ್ರಿ. 2 ರ ಘಾತ 3 ಗುಂಡ್ಲೆ 2 ರ ಘಾತ 4 ಇದೆ. ನಿಯಮದ ಪ್ರಕಾರ ಹೆಂಗೆ ಬರಿಬೇಕಿದ್ನ 2 ರ ಘಾತ 3 ಪ್ಲಸ್ 4 ಬರಿಬೇಕು. ಅಂದರೆ ಎಷ್ಟು? 2 ರ ಘಾತ 7. 3 ಮತ್ತು 4 ಕೂಡಿಸ್ತಿರಲಿ ನಿಯಮದ ಪ್ರಕಾರ 2 ರ ಘಾತ 7 ಆಯ್ತು. ಸರಿ, ಇದನ್ನು ಸ್ವಲ್ಪ ತಾಳೆ ನೋಡೋಣ. ನೋಡಿ ಇದು ಸರಿನೋ ತಪ್ಪು ಅನ್ನೋದನ್ನು ತಾಳೆ ನೋಡೋಣ. 2 ರ ಘಾತ 3 ಅಂದರೆ ಎಷ್ಟು? ಎಡಭಾಗ ತೊಗೊಳ್ತಾ ಇದ್ದೇನೆ ನಾನು. 2 ರ ಘಾತ 3 ಅಂದರೆ ಎಷ್ಟು ನೋಡಿರಿ? 2 ರ ಘಾತ 3, 2 ರ ಘಾತ 4 ಬರ್ಕೊಂಡಿದ್ದೇನೆ. 2 ರ ಘಾತ 3 ಅಂದರೆ ಗೊತ್ತಿಲ್ಲ, 2ನ್ನು 3 ಸಲ ಗುಣಾಕಾರ ಮಾಡೋದು. 2 ಗುಂಡ್ಲೆ 2 ಗುಂಡ್ಲೆ 2 ಅಂದರೆ ಎಷ್ಟು ಬರ್ತದೆ? ಇನ್ನೂ ಎಷ್ಟು ಹೇಳಿದ್ನಲ್ಲೂ ಹೇಳೋಕ್ಕಾಗೋದಿಲ್ಲ, 8 ಬರ್ತದೆ. 2 ರ ಘಾತ 4 ಅಂದರೆ 2ನ್ನು ಎಷ್ಟು ಸಲ ಗುಣಿಸ್ಬೇಕು? 4 ಸಲ ಗುಣಿಸ್ಬೇಕು. 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಅಂದರೆ ಎಷ್ಟು ಬರ್ತದೆ? 16 ಬರ್ತದೆ. 16 ಎಂಟ್ಲೆ 8 ಆರ್ಲೆ 48, 4 ಇಲ್ಲ 8 ಒಂದ್ಲೆ 8 4 12, 128 ಆದಿಲ್ಲ. ಇನ್ನು ಬಲಭಾಗ ತೊಗೊಂಡ್ರೆ ಬಲಭಾಗ 2 ರ ಘಾತ 7 ಐತಿ. 2ನ್ನು 7 ಸಲ ಗುಣಿಸೋದು. 7 ಸಲನ 2 ಗುಣಿಸಿದ್ನಿ, ಅವಾಗೂ 128 ಬರ್ತೈತಿಲ್ಲ ನೋಡ್ರಿ. 2 ಎರಡ್ಲೆ 4, 4 ಎರಡ್ಲೆ 8, 8 ಎರಡ್ಲೆ 16, 16 ಎರಡ್ಲೆ 32, 32 ಎರಡ್ಲೆ 64, 64 ಎರಡ್ಲೆ 128. ಸರಿನಾ? ಆದ್ದರಿಂದ LHS ಈಸ್ ಈಕ್ವಲ್ ಟು RHS. ತಾಳೆ ಆತಿಲ್ಲ ಇದು? ಜಸ್ಟ್ ಹಂಗೆ ಒಂದು ಉದಾಹರಣೆ ಮುಖಾಂತರ ಕನ್ಫರ್ಮೇಷನ್ ಕೊಟ್ಟಿರ್ತೀನಿ. ಅದು ಥಿಯರಾಟಿಕಲಿನೂ ಸಾಧನೆ ಬರ್ತೈತೆ ಅದಕ್ಕೆ, ಅದು ಬೇಡ. ಈಗ ಇಷ್ಟ ನೀವು ಪ್ರಾಕ್ಟಿಕಲಿ ನೆನ್ಪಿಟ್ರೇನ ಎ ನ ಘಾತ m ಇಂಟು ಎ ನ ಘಾತ n ಇಕ್ವಲ್ ಟು ಎಷ್ಟು? ಎ ನ ಘಾತ m ಪ್ಲಸ್ n ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಎರಡನೇ ನಿಯಮ, ಘಾತಾಂಕಗಳ ಎರಡನೇ ನಿಯಮ ಏನು ಹೇಳ್ತದ ನೋಡಿ. ಎರಡನೇ ನಿಯಮ ಸೆಕೆಂಡ್ ಲಾ ಆಫ್ ಇಂಡೈಸಿಸ್ ಅಂತ ಹೇಳ್ತಾರೆ. ಇದು ಈ ರೀತಿಯಾಗಿ ಬರುತ್ತೆ. ಇದರೊಳಗೆ 2 ಕೇಸ್ ಬರ್ತಾವೆ. ಎ ನ ಘಾತ m ಬಾಗ್ಲೆ ಎ ನ ಘಾತ n ಈಸ್ ಈಕ್ವಲ್ ಟು ಎ ನ ಘಾತ m ಮೈನಸ್ n. ಹಿಂಗೆ ಯಾವಾಗಂದ್ರೆ ಎಮ್ಮದ ಬೆಲೆ ಎನ್ಗಿಂತ ಜಾಸ್ತಿ ಇದ್ರೆ ಎ ನ ಘಾತ mn, m ಮೈನಸ್ n, m ಗ್ರೇಟರ್ ದೆನ್ n ಆದಾಗ. ಆಮೇಲೆ ಇದೇ ಇನ್ನೊಂದು ರೀತಿ ಹೆಂಗೆ ಬರಿತೀವಿ ಅಂದ್ರೆ ಎ ನ ಘಾತ m ಬಾಗ್ಲೆ ಎ ನ ಘಾತ n ಈಸ್ ಈಕ್ವಲ್ ಟು 1 ಅಪಾನ್ ಎ ರೇಸ್ ಟು n ಮೈನಸ್ m. ಇದು ಯಾವಾಗಂದ್ರೆ m nಗಿಂತ ಸಣ್ಣದಿತ್ತು, n ದೊಡ್ಡದಿತ್ತು, ಆವಾಗ n ಮೈನಸ್ m ತೊಗೋಬೇಕು. ಯಾವಾಗ m ಗ್ರೇಟರ್ ದೆನ್ n ಅಲ್ಲ, m ಲೆಸ್ ದೆನ್ n ಆದಾಗ. ಈ ಒಂದು ಸೂತ್ರವನ್ನು ನಾವು ಅನುಸರಿಸ್ತೀವಿ. ಇದನ್ನು ಘಾತಾಂಕಗಳ ಎರಡನೇ ನಿಯಮ ಅಂತ ಕರೀತಾರೆ. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ, ದಯವಿಟ್ಟು ಲಕ್ಷ ಕೊಡ್ರಿ. ಈಗ 3 ರ ಘಾತ 3 ಇದೆ, ಅಥವಾ 2 ತೊಗೊಳ್ಳೋಂಥ ಈಸಿ ಆಗ್ತದೆ ಸುಲಭ ಅನ್ನಕ್ಕೆ ನಿಮ್ಗೆ. 2 ರ ಘಾತ 3 ಬಾಗ್ಲೆ 2 ರ ಘಾತ 2 ತೆತ್ತಿ ಕೊಡ್ರಿ. ಇದು ಎ ರೇಸ್ ಟು m ಡಿವೈಡೆಡ್ ಬೈ ಎ ರೇಸ್ ಟು n ರೂಪದೊಳಗೈತೆ. m ದೊಡ್ಡದೈತೆ n ದೊಡ್ಡದೈತಿ. ಇಲ್ಲಿ ನೋಡ್ರಿ, ಇದು m, ಇದು n, m ದೊಡ್ಡದೈತಿಲ್ಲ. ಅಂದರೆ ಈ ಸೂತ್ರ ಹಾಕ್ಕೊಂಡ್ರೆ ಎಷ್ಟಾಗ್ತೈತಿ? ಎ ನ ಘಾತ 3 ಮೈನಸ್ 2 ಅಂದರೆ ಎಷ್ಟಾಯ್ತು? ಎ ಅಂದರೆ ಎಷ್ಟು? ಇಲ್ಲಿ 2, 2 ರ ಘಾತ 3 2 ಹೋದ್ರೆ ಎಷ್ಟು? 1, ಅಂದರೆ ಉತ್ತರ ಎಷ್ಟು ಬಂತು? 2. ಇದನ್ನು ತಾಳೆ ನೋಡೋಣ, ಸ್ವಲ್ಪ ತಾಳೆ ನೋಡೋಣ ನೋಡಿ. ಲಕ್ಷ ಕೊಡ್ರಿ.
ಎಡಭಾಗ ಏನೈತಿ 2 ಐತಿ ಬಾಗ್ಲೆ 2 ಐತಿ 2 ಅಂದ್ರೆ 2 ಎಷ್ಟು ಸಲ ಗುಣಿಸ್ತೀರಿ 3 ಸಲ ಗುಣಿಸ್ತೀರಿ 2 ಅಂದ್ರೆ 2 ಎಷ್ಟು ಸಲ ಗುಣಿಸ್ತೀರಿ 2 ಸಲ ಗುಣಿಸ್ತೀರಿ ಈ 2 ಕ್ಯಾನ್ಸಲ್ ಆಯ್ತು 2 ಕ್ಯಾನ್ಸಲ್ ಆಯ್ತು 2 ಬಂತಿಲ್ಲ ಹೌದಾ ಇದು ನಾವು ಎಡಗಿನ ಭಾಗ ಬಿಡಿಸ್ಕೊಂಡಿವು ಬಲಭಾಗ a raised to m minus n ಮಾಡಿದ್ದಿಲ್ಲ ಐತೆ ನೋಡ್ರಿ 2 ಅದು 2 ಐತೆ ತಳೆ ಆತೋ ಇಲ್ಲ ಅದು ಸರಿನಾ ಹಾಂ ಇದು ಉಲ್ಟಾ ಇತ್ತಂದ್ರೆ 2 ಮ್ಯಾಲಿತ್ತು ಅವಾಗ 2 ಇತ್ತಂದ್ರೆ ಅವಾಗ ಹೆಂಗೆ ಆಗ್ತೈತದ ಇದ್ರ ಪ್ರಕಾರ ನೋಡ್ರಿ ಅಂಶದಾಗಿಂದ ಕಮ್ಮಿ ಐತಿ ಛೇದದಾಗಿಂದ ಘಾತ ಸೂಚಿ ಹೆಚ್ಚೈತಿ ಅವಾಗ ಏನು ಮಾಡಬೇಕು ಛೇದದಾಗ ಕೊಳ್ಕೋಬೇಕು ಆಧಾರ ಸಂಖ್ಯೆ 15 ಕಳೆಯೋದಲ್ಲಿ ಛೇದದಾಗ ಕಳೆದು 2 ಎಷ್ಟು 3 - 2 ಅಂದರೆ 1/2 ಎಷ್ಟು 2 ಅದು 1/2 ಆಗ್ತೈತಿ ಅರ್ಥ ಆಯ್ತೋ ಇಲ್ಲ ಇದು ಉಲ್ಟಾ ಆತಂದ್ರೆ ನೋಡಲ್ಲ ನಾವು ತಿಳಿತಿಲ್ಲ 2 ಸಲ ಎಲ್ಲಿ ಅಂಶದಾಗ ಬರ್ತಾವೆ 2-3 ಸಲ ಎಷ್ಟು ಬರ್ತಾವೆ ಎಲ್ಲಿ ಬರ್ತಾವೆ ಛೇದದಾಗ ಬರ್ತಾವೆ ಅಂದ್ರೆ ನಿಮ್ಗೆ 2 ಹೋಗಿ ಉಳಿದು ಎಷ್ಟು 1/2 ಉಳಿತಿಲ್ಲ ಉತ್ತರ ಸೊ ಇದಿಷ್ಟು ನಿಮಗೆ ಏನು ಘಾತಾಂಕಗಳ 2ನೇ ನಿಯಮ ಇನ್ನು ನಾನು ಏನು ಮಾಡ್ತೀನಿ ಘಾತಾಂಕಗಳ 3ನೇ ನಿಯಮಕ್ಕೆ ಹೋಗ್ತೀನಿ ನೋಡ್ರಿ ಇನ್ಮೇಲೆ 3ನೇ ಒಂದು ನಿಯಮಕ್ಕೆ ಸಾಗೋಣ 3ನೇ ನಿಯಮ ಅಂತ ಬರೀರಿ ಮೂರನೇ ನಿಯಮ ಥರ್ಡ್ ಲಾ ಘಾತಾಂಕಗಳ 3ನೇ ನಿಯಮ ಈ ನಿಯಮದ ಪ್ರಕಾರ ಏನಿದೆ ನಿಯಮ ಅಂದ್ರೆ a ನ ಘಾತ m ಮತ್ತು ಇದರ ಘಾತ n = a ನ ಘಾತ mn ಗುಣಾಕಾರ ಆಗತ್ತೆ ಒಂದು ಉದಾಹರಣೆ ನೋಡ್ರಿ 3 ರ ಘಾತ 2 ಘಾತ 3 ಐತೆ ತಿಳ್ಕೊಳ್ಳಿ ಈಗ a ನ ಘಾತ m ಅದರ ಘಾತ n ಐತೆ ಅಂದರೆ a ನ ಘಾತ 3 ರ ಘಾತ ಈ ನಿಯಮದ ಪ್ರಕಾರ 2 × 3 ಅಂದರೆ 3 ರ ಘಾತ ಎಷ್ಟಿದು 6 2 ರ ಘಾತ 5 ಘಾತ 4 ಐತೆ ತಿಳ್ಕೊಳ್ಳಿ ಹಾಗಿದ್ದಾಗ ಈ ನಿಯಮದ ಪ್ರಕಾರ ಹೆಂಗೆ ಬರ್ಲಿಕ್ಕೆ ಆಗ್ತದ 2 ರ ಘಾತ ಏನು ಬರಿಬೇಕು 5 × 4 5 4 ಎಷ್ಟು 20 2 ರ ಘಾತ 20 4 ರ ಘಾತ 2 ಘಾತ 5 ಐತೆ ಅಂತ ತಿಳ್ಕೊಡ್ರಿ ಆವಾಗ 4 ರ ಘಾತ ಏನು ಬರಿಬೇಕು 2 × 5 ಅಂದರೆ ಎಷ್ಟು 4 ರ ಘಾತ 10 ಅಂತ ಬರಿಬೇಕು ಇಷ್ಟು ಘಾತಾಂಕಗಳ ಇದು 3ನೇ ನಿಯಮ ಇನ್ನು 4ನೇ ನಿಯಮ ಅಂದ್ಬಿಡ್ರಿ ಕೇಂಟಂಬ್ಲೆ ತಪ್ಪಿಲ್ಲ 4ನೇ ನಿಯಮ ab ನ ಘಾತ m ಇತ್ತಂದ್ರೆ ab ನ ಘಾತ m ಇದ್ರೆ a × b ಅದ ಅದರ ಘಾತ m ಅದ ಆವಾಗ a ನ ಘಾತ m × b ನ ಘಾತ m ಅಂತ ಬರಿತೀವಿ ಒಂದು ಉದಾಹರಣೆ ನೋಡ್ರಿ 2 × 3 ಘಾತ 4 ಹಿಂಗಿದ್ರೆ 2 × 3 ಅದರ ಘಾತ ಎಷ್ಟದ 4 ಅದ ಆವಾಗ 2 ರ ಘಾತ 4 × 3 ರ ಘಾತ ಎಷ್ಟು 4 2 ರ ಘಾತ 4 × 3 ರ ಘಾತ 4 ಆಗ್ತದೆ ಹಾಗೆ ಇನ್ನೊಂದು ಉದಾಹರಣೆ ನೋಡಿ 5 × 7 ಘಾತ 3 ಇತ್ತಪ್ಪ ಅಂತಂದ್ರೆ 5 × 7 ಘಾತ 3 ಇದ್ರೆ 5 ರ ಘಾತ 3 × ಎಷ್ಟು ಬರೀತೀರಿ 7 ರ ಘಾತ 3 ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ಅರ್ಥ ಆಯಿತು ಇನ್ನು 5ನೇ ನಿಯಮ ಘಾತಾಂಕಗಳ 5ನೇ ನಿಯಮ ಏನು ಅನ್ನೋದನ್ನು ಸ್ವಲ್ಪ ನೋಡಿ a / b ಘಾತ m = a raised to m / b raised to m a raised to m / b raised to m ಅಂದ್ರೆ ಇದಕ್ಕೆ ಉದಾಹರಣೆ 2 3 ತಗೊಳ್ಳೋಣ ಘಾತ 4 ಇದೆ ಅಂತ ತಿಳ್ಕೊಳ್ರಿ ಇದನ್ನು 2 ರ ಘಾತ 4 ಬರಿಬೋದು ಭಾಗಲೇ ಎಷ್ಟು ಬರೀತೀರಿ 3 ರ ಘಾತ 4 ಅಂತ ಬರೀರಿ
3ರ ಘಾತ 4, 2ರ ಘಾತ 4 ಬಾಗ್ಲೆ 3ರ ಘಾತ 4. ಮುಂದೆ ಸುಲಭೀಕರಣ ಏನು ಬೇಡ, ಅದು ಹಂಗೆ ಇರಲಿ, ಅಷ್ಟೇ ಇಟ್ಬಿಡೋಣ. ಇನ್ನೊಂದು ಉದಾಹರಣೆ ನೋಡಿರಿ. 3/7 ಘಾತ 2 ಇತ್ತಂದರೆ ಇದನ್ನು ಈ ಒಂದು ನಿಯಮದ ಪ್ರಕಾರ ಹೆಂಗೆ ಬರ್ಲಿಕ್ಕೆ ಬರ್ತದೆ? 3ರ ಘಾತ 2 ಮತ್ತು 7ರ ಘಾತ 2 ಅಂತ ಬರಲಿಕ್ಕೆ ಬರ್ತದೆ. ಇದನ್ನು ಘಾತಾಂಕಗಳ ಎಷ್ಟನೇ ನಿಯಮ ಅಂತೀವಿ ನಾವು? 5ನೇ ನಿಯಮ ಅಂತೀವಿ. ಇನ್ನೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳು ಗೊತ್ತಿರಲಿ ನಿಮ್ಗೆ. ಏನ ಬೆಲೆ 0 ಆಗಿರಬಾರ್ದು. ಅದನ್ನ ಕಂಡೀಷನ್ ಆಮೇಲೆ ಹಾಕ್ಕೊಂತಾಳ್ರಿ. ಏನ ಘಾತ 0 ಯಾವಾಗಲೂ ಬೆಲೆ ಎಷ್ಟಂದ್ರೆ 1. ಇಲ್ಲೇನು ಎ ಬೆಲೆ 0 ಆಗಬಾರ್ದು. 0 ಆದಾಗ ಈ ನಿಯಮ ಸಾಧ್ಯ ಆಗೋದಿಲ್ಲ. ನೀವೇನೇ ಇರಲಿ, 2ರ ಘಾತ 0 ಅಂದ್ರೂ 1, 5ರ ಘಾತ 0 ಅಂದ್ರೂ 1, 3x ಘಾತ 0 ಅಂದ್ರೂ ಕೂಡ 1, 2x ಬಾಗ್ಲೆ 3 ಘಾತ 0 ಅಂದರೆ ಅದು ಕೂಡ ಎಷ್ಟು? 1. ಯಾವುದೇ ಒಂದು ಸಂಖ್ಯೆಯ ಘಾತ 0 ಆಗಿತ್ತಂದ್ರೆ ಅದರ ಬೆಲೆ ಎಷ್ಟಾಗ್ತದೆ? 1 ಆಗ್ತದೆ ಅನ್ನೋದೊಂದು ನೆನ್ಪಿಟ್ಕೊಳ್ಳಿ. ಇನ್ನು ಋಣಾತ್ಮಕ ಘಾತ ಇದ್ದಾಗ ಏನ ಘಾತ -m ಇತ್ತಂದ್ರೆ ಇದನ್ನು ಧನಾತ್ಮಕ ಘಾತದಾಗ ಬರಿಬೇಕಂದ್ರೆ 1 ಬಾಗ್ಲೆ ಇದ್ರ ವ್ಯತ್ಕ್ರಮ ತಗೊಂಡಾಗ ಇದೇನಾಗ್ತದೆ? ಧನಾತ್ಮಕ ಆಗ್ತದೆ. ಇಲ್ಲಿಯೂ ಕೂಡ ಏನ ಬೆಲೆ ಏನಾಗಿರಬಾರ್ದು? 0 ಆಗಿರಬಾರ್ದು. ಎರಡರ ಘಾತ -3 ಇತ್ತಂತ ಕೊಡ್ರಿ. ಇದನ್ನು ಈ ಒಂದು ನಿಯಮದ ಅನ್ವಯ 1 ಬಾಗ್ಲೆ ಎಷ್ಟು ಬರ್ಲಿಕ್ಕೆ ಸಾಧ್ಯ ಆಗ್ತದೆ? 2ರ ಘಾತ +3 ಬರ್ಲಿಕ್ಕೆ ಆಗ್ತದೆ. 2ರ ಘಾತ -1 ಇದ್ದರೆ ಇದನ್ನ ಹೆಂಗೆ ಬರೀಬೇಕು? 1 ಬಾಗ್ಲೆ 2ರ ಘಾತ 1 ಅಂದರೆ 2 ಅಷ್ಟೇ ಅದು. ಅರ್ಥಾತು 3ರ ಘಾತ -2 ಇದ್ದರೆ ಇದನ್ನ ಹೆಂಗೆ ಬರೀಬೇಕು? 1 ಬಾಗ್ಲೆ 3ರ ಘಾತ 2 ಅಂತ ಬರ್ಲಿಕ್ಕೆ ಆಗ್ತದೆ. x ಘಾತ -1 ಇದ್ದರೆ ಹೆಂಗೆ ಬರಿಬೇಕು? ಇದನ್ನ 1 ಡಿವೈಡೆಡ್ ಬೈ x ಘಾತ 1 ಅಂದ್ರೆ ಬರೀ x. ಈಗ ಹೆಂಗಿತ್ತಂದ್ರೆ 1 ಡಿವೈಡೆಡ್ ಬೈ 5^2 ಇತ್ತಂದ್ರೆ ಇದ್ರ ಉಲ್ಟಾ 5 ಮ್ಯಾಲೆ ತೊಗೊಂಡ್ರೆ 5ರ ಘಾತ ಮ್ಯಾಲೆ ಬಂದ್ರೆ ಏನಾಕತಿ? -2 ಆಗ್ತದೆ. 1 ಬಾಗ್ಲೆ y ಘಾತ 3 ಎತ್ತಿ ತಿಳ್ಕೊಡ್ರಿ. ಇದು ಮ್ಯಾಲೆ ಬಂದ್ರೆ ಏನಾಕತಿ? -3 ಆಗುತ್ತೆ. y ಘಾತ -3 ಆಗುತ್ತೆ. ಸೊ ಇವಿಷ್ಟು ಮೂಲಭೂತವಾಗಿರ್ತಕ್ಕಂತಹ ನಿಯಮಗಳು ಮತ್ತು ಸಂಬಂಧಿತ ಪರಿಕಲ್ಪನೆಗಳು. ಇಷ್ಟನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮ್ಮ ಮುಂದಿನ ಲೆಕ್ಕಾಚಾರಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ನೋಡ್ರಿ, ಇವಾಗ ನಾವು ಈ ನಿಯಮಗಳನ್ನು ಆಧರಿಸಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ ಬರೀರಿ. ಬಿಡಿಸಿ ಅಂತ ಅಂದರೆ ಇದರೊಳಗೆ ಏನು ಪ್ರಶ್ನೆ ಏನು ಅಂದರೆ 2ರ ಘಾತ 8 ಬಾಗ್ಲೆ 2ರ ಘಾತ 3 2^8 ಡಿವೈಡೆಡ್ ಬೈ 2^3 2^8 ಡಿವೈಡೆಡ್ ಬೈ 2^3 ಬರೆದ್ರಿ. ಮತ್ತೊಂದು ಸಲ ಬರ್ಕೊಳ್ಳೋಣ. ಇದು 2^8 ಡಿವೈಡೆಡ್ ಬೈ 2^3. ಇಲ್ಲಿ ಗಮನಿಸ್ರಿ, ಆಧಾರ ಸಂಖ್ಯೆಗಳು ಎರಡು ಕಡೆ ಒಂದದಾವ. ಅಂಶದಾಗಿಂದ ಹೆಚ್ಚೈತಿ ಘಾತ ಸೂಚಿ ಛೇದಕ್ಕಿಂತ. ಘಾತಾಂಕಗಳ 2ನೇ ನಿಯಮ. 2ರ ಘಾತ ಏನ ಘಾತ m ಏನು ನೆನಪಿಸ್ಕೋಬೇಕಿಲ್ಲಿ? ಏನ ಘಾತ m ಡಿವೈಡೆಡ್ ಬೈ ಏನ ಘಾತ n = ಏನ ಘಾತ m - n ಅಂತಕ್ಕಂಥ ಸೂತ್ರವನ್ನು ನಿಯಮವನ್ನು ಸ್ಮರಿಸ್ಕೋಬೇಕು. 2ರ ಘಾತ 8 - ಎಷ್ಟು ಬರೀತೀರಿ? 3. 8ರಾಗ 3 ಹೋದರೆ ಎಷ್ಟು? 8ರಾಗ 3 ಹೋದರೆ ಎಷ್ಟು? 5 ಬರುತ್ತೋ ಇಲ್ಲೋ? ಸರಿ, ಇಷ್ಟು ಪರಿಹಾರ ಇದಕ್ಕೆ. ಹಾಗೆ ಇನ್ನೊಂದು ಪ್ರಶ್ನೆ ಬಿಡಿಸೋಣ. 2ರ ಘಾತ 3 ಬಾಗ್ಲೆ 2ರ ಘಾತ 8 ಇದನ್ನು ಉಲ್ಟಾ ಮಾಡೋಣ. 2ರ ಘಾತ 3 ಬಾಗ್ಲೆ 2ರ ಘಾತ 8 2^3 ಡಿವೈಡೆಡ್ ಬೈ 2^8. ನೋಡ್ರಿ, ಆಧಾರ ಸಂಖ್ಯೆಗಳು ಒಂದೇ ಇದಾವ. ಎರಡೂ ಕಡೆ ಆಧಾರ ಸಂಖ್ಯೆಗಳು ಒಂದೇ ಅದಾವ. ಘಾತ ಸೂಚಿಗಳು ಇಲ್ಲಿ 3 ಇದ್ದರೆ ಇಲ್ಲಿ 8 ಐತಿ. ಛೇದದಾಗ ಹೆಚ್ಚೈತಿ. ಅದಕ್ಕೆ ಏನು ಬರ್ತೈತಿದ? 1 ಬಾಗ್ಲೆ 2ರ ಘಾತ 8 - 3 ಬರ್ತದ. ಅಂದರೆ 2ರ ಘಾತ ಎಷ್ಟು ಬರೋದು? 5. ಇನ್ನು ಮತ್ತೊಂದು ಪ್ರಶ್ನೆ, ಮೂರನೇದು. 2ರ ಘಾತ 6 2ರ ಘಾತ 6 ಇದೆ. ಇದರ ಒಟ್ಟಾರೆ ಘಾತ ಸೂಚಿ 0 ತೊಗೊಂಡಿದೆ. ಯಾವುದೇ ಒಂದು ಸಂಖ್ಯೆಯ 2ರ ಘಾತ 6 ಅಂದರೆ ಒಂದು ಧನ ಸಂಖ್ಯೆ ಬರ್ತದೆ ನಿಮಗೆ. ಯಾವುದೇ ಸಂಖ್ಯೆಯ ಘಾತ 0 ಇದ್ದರೆ ಅದ್ರ ಬೆಲೆ ಎಷ್ಟಿರ್ತದೆ? 1 ಇರುತ್ತಲ್ಲ.
ಎ ಬಿ ತೊಗೊಂಡಿದ್ದೀವಿ, ಇದನ್ನು ಸಿ ತೊಗೋರಿ, ಆಮೇಲೆ ಇದನ್ನು ಡಿ ತೊಗೋರಿ. ನೆಕ್ಸ್ಟ್ ನೋಡ್ರಿ, 3⁻0⁶. 3⁻0⁶ ಇದೆ. 3⁻0 ಇದೆ, ಬರಿಬೇಕು. 3⁻0 ಇದೆ, ಅದರ ಘಾತ ಎಷ್ಟಿದೆ? 6 ಇದೆ. ಯಾವುದೇ ಸಂಖ್ಯೆಯ ಘಾತ 0 ಇದ್ದರೆ ಅದ್ರ ಬೆಲೆ ಎಷ್ಟು? 1 ಅಲ್ಲ. 3⁻0 ಅಂದರೆ 1, 1⁻6. 1⁻6 ಅಂದರೆ 1 ಎಷ್ಟು ಸಲ ಗುಣಿಸೋದು? 6 ಸಲ ಗುಣಿಸೋದು. 1 ಎಷ್ಟು ಬೇಕಾದ ಸಲ ಗುಣಿಸಿದ್ರು ಉತ್ತರ ಎಷ್ಟು ಬರ್ತದೆ? 1 ಬರ್ತದೆ. ಅಂದರೆ ಉತ್ತರ ಎಷ್ಟಕ್ಕೆ? 1 ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಮುಂದಿನ ಪ್ರಶ್ನೆ, 8⁻3 ಗುಂಡ್ಲೆ 8⁻−5 ಗುಂಡ್ಲೆ 8⁻4 ಇದೆ. 8⁻4 ಇಲ್ಲೇ 8⁻3 8⁻−5 ಮತ್ತು 8⁻4 ಹೆಂಗಿದ್ದಂಗೆ ಬರ್ಕೋರಿ ಪರಿಹಾರದ ಭಾಗದೊಳಗೆ. ಇಲ್ಲೂ 8 ಐತಿ, ಇಲ್ಲೂ 8 ಐತಿ, ಇಲ್ಲೂ 8 ಐತಿ. 3 ಕಡೆ 8 ಐತೆ, ಐತೆ ಇಲ್ಲ 8? ಆಧಾರ ಸಂಖ್ಯೆ ಎಲ್ಲ ಕಡೆ ಒಂದೇ ಐತಿ. ಮೊದಲನೇ ನಿಯಮ ನೆನಪಿಸ್ಕೋರಿ, ಏನ? a⁻m ಇಂಟು a⁻n ಈಕ್ವಲ್ ಟು a⁻m ಪ್ಲಸ್ n. ಇಲ್ಲಿ ಇನ್ನೊಂದು ಆಧಾರ ಸಂಖ್ಯೆ ಅದ ಇದ್ದ ಮತ್ತು ಪಿ ಹಿಂಗೆ ಏನು ಐತೆ ತಿಳ್ಕೊರಿ. ಅವಾಗ ಅದು ಹಂಗೆ ಸಾಮಾನ್ಯೀಕರಣ ಮಾಡೋದು, ಅದನ್ನು ಅಷ್ಟೇ ಮಾಡೋದು. ಇಲ್ಲೂ 8⁻, ಇಲ್ಲಿ ನೋಡಿರಿ, ಇಲ್ಲೂ 8 ಐತಿ, ಇಲ್ಲೂ 8 ಐತಿ, ಇಲ್ಲೂ ಕೂಡ 8 ಐತಿ. ಅದಕ್ಕೆ 3 ಪ್ಲಸ್ ಬ್ರಾಕೆಟ್ -5 ಪ್ಲಸ್ ಎಷ್ಟು? 4 ತಿಳಿತು. ಇನ್ನು 8⁻, 3 4 ಎಷ್ಟು? 7 ಪ್ಲಸ್ ಇಂಟು ಮೈನಸ್ -5. 7ರಾಗ 5 ಹೋದ್ರೆ ಎಷ್ಟು? 2. 8⁻2 ಅಂದರೆ ಎಷ್ಟು? 16. 8 8 64. 16 ಹೇಳಿದ್ರೆ ಯಾರು? 8 ಗುಂಡ್ಲೆ 8 ಇದೆ. 8 8 64. 8ರ ವರ್ಗ ಅಂದರೆ 8ನ್ನು 2 ಸಲ ಗುಣಿಸ್ಬೇಕು. ಮುಂದೆ 2ನೇ ಪ್ರಶ್ನೆ ತಗೊಳ್ರಿ. ಸುಲಭೀಕರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಉಪಪ್ರಶ್ನೆ, x² y³ ಇಂಟು 6xy² ಇಂಟು 6x² 9x³ y⁴. 9x³ ಇಂಟು y⁴. x² y⁴ 6xy² ಇಂಟು 9x³ y⁴. ಇಲ್ಲಿ ಸ್ವಲ್ಪ ಒಂದೇ ಚರಾಕ್ಷರವನ್ನು ಹೊಂದಿರತಕ್ಕಂತಹ ಬೀಜ ಪದಗಳನ್ನು ಹೊಂದಿಸ್ಕೊಂಡು ಬರೀಬೇಕು. ಸಂಖ್ಯಾ ಸಹಗುಣಕಗಳನ್ನು ಗುಣಾಕಾರ ಮಾಡೋಣ. 6 ಗುಂಡ್ಲೆ 9 ಬರೆಯೋಣ. 6 ಗುಂಡ್ಲೆ 9 ಬರೆದ ತಿಳಿತು. ಇದು ಇನ್ನು ಮುಂದೆ x² ತೊಗೊಂಡ್ರೆ ಇಲ್ಲಿ x² ಐತಿ. ನೆಕ್ಸ್ಟ್ ಇಲ್ಲಿ x ಐತಿ. ಅದರ ನೆಕ್ಸ್ಟ್ ಏನೈತಿ ನೋಡ್ರಿ, x⁻ ಎಷ್ಟೈತಿ? 3 ಐತೆ ಇಲ್ಲ? x⁻ 3 ಅದ. ಇನ್ನು ಯಾವ್ದು ಬರಿಬೇಕು? y⁴ ಬರಿಬೇಕಿಲ್ಲ? ಇಲ್ಲೇ y³ ಐತಿ, y³. ಆಮೇಲೆ 2ನೇದ್ರಾಗ ಏನು ತೊಗೋಬೇಕು? y² ತೊಗೋಬೇಕು. 2ನೇದ್ರಾಗ y² ಐತಿ, y² ತೊಗೋಬೇಕು. 3ನೇದ್ರಾಗ ಏನು ತೊಗೋಬೇಕು? y⁻ ಏನು ತೊಗೋಬೇಕು? 4 ತೊಗೋಬೇಕು. ಈಗ ಸ್ವಲ್ಪ ನಿಮ್ಗೆ ಗೊತ್ತಾಗುವಂಗೆ ಒಂದೇ ಕಡೆ ಬರ್ಕೊಂಡು ನಾವು 9 6 54. ಇಲ್ಲಿ ನೋಡ್ರಿ, ಏನೂ ಇಲ್ಲ ಅಂದ್ರೆ ಘಾತ ಎಷ್ಟು ಇರ್ತೈತಿ? 1 ಇರ್ತೈತಿ. x⁻ ಎಷ್ಟು ಬರೀಬೇಕು ನಾವು? 2 ಪ್ಲಸ್ 1 ಪ್ಲಸ್ 3 ಘಾತಾಂಕಗಳು ಮೊದಲನೇ ನಿಯಮದ ಪ್ರಕಾರ. ಇಲ್ಲೂ ಮತ್ತು ಮೊದಲನೇ ನಿಯಮ ಹಚ್ಚೋದು 3 ಪ್ಲಸ್ 2 ಪ್ಲಸ್ 4. ಯಾಕೆ ಕೂಡಿಸ್ಕೊಂಡೇವು ಅಂತ ಗೊತ್ತಾಯ್ತಲ್ಲ? ಘಾತಾಂಕಗಳ ಮೊದಲನೆಯ ನಿಯಮ. 54 ಹಾಗೆ ಬರೆಯೋಣ ಇಂಟು x⁻. 3 ಪ್ಲಸ್ 3 ಅಂದರೆ 6 ಆಯ್ತು. y⁻ 3 2 5 5 4 9. ಇಲ್ಲಿಗೆ ಇದರದ ಪರಿಹಾರ ಮುಗೀತು. ಮುಂದಿನ ಪ್ರಶ್ನೆ ನೋಡ್ರಿ, ಬಿ. 5a² b ಅದ. 5a² b ಇಂಟು 2ab²
ಇಂಟು ಎ ಕ್ಯೂಬ್ ಬಿ ಅಂತ ಇದೆ. ಈ ಗುಣಲಬ್ಧವನ್ನು ನಾವು ಕಂಡುಹಿಡಿಬೇಕಾಗಿದೆ. ಘಾತಾಂಕಗಳ ನಿಯಮವನ್ನು ಅನುಸರಿಸಿ ಈ ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಗಳ ಗುಣಲಬ್ಧವನ್ನು ಕಂಡುಹಿಡಿಬೇಕಾಗಿದೆ. ಸಂಖ್ಯಾ ಸಗುಣಗಳು ನೋಡ್ಲಾಗಿಲ್ಲ. 5 ಐತಿ, ಇಲ್ಲಿ 2 ಐತಿ, ಅಲ್ಲಿ ಏನೂ ಇಲ್ಲ ಅಂದರೆ 1 ಐತಿ. ಅದಕ್ಕೆ 5 ಇಂಟು 2 ಎಷ್ಟು ಬರೋಣ ಸಾಕು. ಸರಿ, ಇಲ್ಲೇ ಎ ಸ್ಕ್ವೇರ್ ಐತಿ. ಎ ಸ್ಕ್ವೇರ್ ಐತೆ ಇಲ್ಲೋ ಕಾಣತ್ತಿಲ್ಲ, ಎ ಸ್ಕ್ವೇರ್ ಐತಿ. ಇಲ್ಲಿ ಮುಂದೆ ಏನೈತಿ, ಎ ಅದ. ಅದ್ರ ಮುಂದೆ ಏನದ, ಎ ಕ್ಯೂಬ್ ಐತೆ ಇಲ್ಲೋ, ಎ ಸ್ಕ್ವೇರ್ ಇಂಟು ಎ ಇಂಟು ಎ ಕ್ಯೂಬ್. ಬಿ ಇಂಟು ಮುಂದೆ ಏನು ಬರೀಬೇಕು, ಬಿ ಇಂಟು ಬಿ ಸ್ಕ್ವೇರ್ ಇಂಟು ಏನು ಬರೀಬೇಕು, ಬಿ ಬರೀಬೇಕು. ಬಿ ಇಂಟು ಬಿ ಸ್ಕ್ವೇರ್ ಇಂಟು ಬಿ. ಸರಿ, 5 2 10. ಎ ಸ್ಕ್ವೇರ್ ಇಂಟು ಎ ಕ್ಯೂಬ್. ಇನ್ನು ಇಲ್ಲಿ ಅಂದರೆ 1 ಇಲ್ಲಿ. ಎನ ಘಾತ 2 ಪ್ಲಸ್ 1 ಪ್ಲಸ್ 3. ಘಾತಾಂಕಗಳ ಎಷ್ಟನೇ ನಿಯಮ, ಎಷ್ಟನೇ ನಿಯಮ? ಹಾಂ, ಮೊದಲನೇ ನಿಯಮ. 2 ಪ್ಲಸ್ 1 ಪ್ಲಸ್ 3 ಇಂಟು ಬಿ ಸ್ಕ್ವೇರ್ ಬಿ ಕ್ಯೂಬ್. ಬಿನ ಘಾತ 1 ಪ್ಲಸ್ 2 ಪ್ಲಸ್ 1. ಇಲ್ಲಿ ಏನೂ ಇಲ್ಲ ಅಂದರೆ 1, ಇಲ್ಲೂ 1 ಇರ್ತದೆ. 1 ಪ್ಲಸ್ 2 ಪ್ಲಸ್ 1 ಅಂದರೆ 10 ಗುಂಡ್ಲೆ ಎನ ಘಾತ 2 1 3 3 3 ಎಷ್ಟು 6. ಬಿನ ಘಾತ 1 2 3 3 1 4. 10 a⁶ ಇಂಟು b⁴. ನೋಡಿ, ಅನುಕ್ರಮವಾಗಿ ಸಿ ತಗೋರಿ. 2ನೇ ಮೇನ್ ಒಳಗಡೆ 2⁴a ಇಂಟು 2⁴a ಇಂಟು 2⁻⁻a ಅಂತ ಇದೆ. -a 2ರ ಘಾತ 4a ಗುಂಡ್ಲೆ 2ರ ಘಾತ 3a ಟು 2ರ ಘಾತ -a. ಇಲ್ಲಿ ಎಲ್ಲ ಆಧಾರ ಸಂಖ್ಯೆ ಒಂದೇ ಇದೆ. ಘಾತಾಂಕಗಳ ಮೊದಲನೇ ನಿಯಮ ಹಚ್ಚಬೇಕು. 2ರ ಘಾತ 4a ಅಧಿಕ 3a ಅಧಿಕ -a ಬರಿಬೇಕಲ್ಲೋ. 2ರ ಘಾತ 4 3 7a ಆಯ್ತು. ಪ್ಲಸ್ ಇಂಟು ಮೈನಸ್ -a ಅಂದರೆ 2ರ ಘಾತ 7 ಎದಾಗ 1 ಹೋದ್ರೆ 2 ಸಜಾತಿಯ ಘಾತ ಸೂಚಿಗಳದಾವು. 7ರಾಗ 1 ಹೋದ್ರೆ 6 6a. 2ರ ಘಾತ ಎಷ್ಟು 6a. ಇನ್ನೊಂದು ಲೆಕ್ಕ ತಗೊಳ್ರಿ. ಡಿ 3y ಇಂಟು 3⁵2 3y ಇಂಟು 3⁵2 ಇಂಟು 3⁻⁻4 ಇಂಟು 3⁻⁻4 ಇದೆ. ಉತ್ತರ 3ರ ಘಾತ y ಪ್ಲಸ್ 2 ಪ್ಲಸ್ -4 ಅಂದರೆ 3ರ ಘಾತ y ಪ್ಲಸ್ 2 -4 ಅಂದರೆ -2. ಇನ್ನೊಂದು ಪ್ರಶ್ನೆ ತಗೊಳ್ರಿ. x ನ ಘಾತ 2a ಪ್ಲಸ್ 7 ಇಂಟು x ನ ಘಾತ 2a ಮೈನಸ್ 8. x ನ ಘಾತ 2a ಮೈನಸ್ 8. ಆಧಾರ ಸಂಖ್ಯೆಗಳು ಒಂದೇ ಇದ್ದಾವೆ. ಘಾತ ಸೂಚಿಗಳನ್ನು ಕೂಡಿಸ್ಕೊಡ್ರಿ. x ನ ಘಾತ 2a ಪ್ಲಸ್ 7 ಪ್ಲಸ್ 2a ಮೈನಸ್ 8 ಅಂದರೆ x ನ ಘಾತ 2 2 ಕೂಡಿಸಿದ್ರೆ 4a ಆಯಿತು. 7 8 ವ್ಯತ್ಯಾಸ 1 ಬರೀಬೇಕು, ದೊಡ್ಡ ಅಂಕೆ ಚಿಹ್ನೆ ಇಡಬೇಕು. 4a ಮೈನಸ್ 1.